ಶ್ರೀ ಸಚ್ಚಾಸ್ತ್ರೋದಿತ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಂಕಿತಾಃ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜೀವಕ್ತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಶ್ರವಣ ಮಾಡುವ ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸುತ್ತಾ ಇವತ್ತಿನ ಶ್ರೀನಿವಾಸ ಕಲ್ಯಾಣ ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಿಸ್ವ ಅನಿಷ್ಠಾನಿ ಸಾಧಯೇಷ್ಟಾನಿ ಮಾಧವ. 3 ದಿನಗಳ ಕಾಲ ಅನಿವಾರ್ಯ ಕಾರಣಗಳಿಂದಾಗಿ ಅಡೆತಡೆಗಳು ಉಂಟಾದ್ದರಿಂದ ಕ್ಷಮೆಯಾಚಿಸುತ್ತಾ ಇವತ್ತಿನ ಶ್ರೀನಿವಾಸ ಕಲ್ಯಾಣದ ಚಿಂತನೆಯನ್ನು ಮಾಡೋಣ. ಅದರೊಳಗೆ ಎಲ್ಲ ದೇವತೆಗಳು ಕೂಡ ಬರ್ತಾ ಇದ್ದಾರೆ. ಯಾರ್ಯಾರು ಬಂದ್ರು ಅಂತನ್ನುವಂತಹದ್ದನ್ನೆಲ್ಲವನ್ನು ಕೂಡ ನಾವು ಕಂಡೆವು. ಅದರಲ್ಲಿ ವಾಯುದೇವರು ಬಂದ್ರು, ಆಮೇಲೆ ಅಗ್ನಿ ಬಂದ. ಆ ಅಗ್ನಿದೇವರು ತನ್ನ ಟಗರು ವಾಹನವಾಗಿರತಕ್ಕಂತಹ ಟಗರನ್ನ ಏರಿ ತನ್ನ ಭಾರ್ಯೆಯಾಗಿರತಕ್ಕಂತಹ ಸ್ವಾಹ ಹಾಗೂ ಸ್ವದಾ ದೇವಿಯಿಂದ ಸಹಿತನಾಗಿ ಕೆಳಗೆ ಬಂದಿದ್ದಾರೆ. ಆ ಅಗ್ನಿ ಹೇಗಿದ್ದಾನೆ ಅನ್ನುವ ವರ್ಣನೆಯನ್ನೆಲ್ಲವನ್ನು ಕೂಡ ನಾವು ಕೇಳಿದೆವು. ಅದಾದ ನಂತರ ಮುಂದೆ ಯಾರು ಬಂದ್ರು ಅಂತ ಕೇಳಿದಾಗ ಯಮಧರ್ಮರಾಜರು ಬಂದಿದ್ದಾರೆ. ತತಃ ಪ್ರೇತ ಪತಿಶ್ಚಾಪಿ ಸ್ವದೂತೈಶ್ಚ ಸ್ವಭಾರ್ಯಯ, ತನ್ನ ಭಾರ್ಯೆಯಾಗಿರತಕ್ಕಂಥ ಶ್ಯಾಮಲಾದೇವಿಯಿಂದ ಸಹಿತನಾಗಿ ತನ್ನ ಯಮದೂತರಿಂದ ಸಹಿತನಾಗಿ ವಾಹನವಾಗಿರತಕ್ಕಂತಹ ಕೋಣದ ಮೇಲೆ ಕೂತುಕೊಂಡು ಬಂದಿದ್ದಾನೆ ಅಂತನ್ನುವಂತಹ ಮಾತನ್ನ ಹೇಳಿದ್ರು. ಇಲ್ಲಿ ಒಂದು ವಿಚಾರವನ್ನ ಅನುಸಂಧಾನವನ್ನ ನಾವು ಮಾಡಿಕೊಳ್ಬೇಕು. ಯಾಕೆ ಅಂತ ಕೇಳಿದಾಗ, ಈಗ ನೋಡಿ, ಯಮಧರ್ಮರಾಜರಿಗೆ ಬೇರೆ ಯಾವ ವಾಹನವೂ ಸಿಕ್ಕಲಿಲ್ವೇ? ಕೋಣದ ಮೇಲೆ ಯಾಕೆ? ಮೊದಲನೇದಾಗಿ ಕೋಣ ನಡೆಯೋದೇ ನಿಧಾನ. ಅದಕ್ಕೆ ಏನು ನೋಡಿ, ಕೆಲವರಿಗೆ ಬೈಯುವಾಗ ಉಂಟು, ಏನು ಕೋಣ ತರ ಬೆಳೆದಿದ್ದಾನೆ, ಏನು ಉಪಯೋಗ ಇಲ್ಲ ಅಂತ. ಮತ್ತೆ ಅಂತಹ ಕೋಣವನ್ನ ಏರಿ ಬರ್ಲಿಕ್ಕೆ ಏನು ಅನುಸಂಧಾನ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಇವರು ಯಾರು ಅಂತ ಕೇಳಿದಾಗ ಧರ್ಮ ದೇವತೆ. ಯಾರು? ಯಮಧರ್ಮರಾಜರು. ಧರ್ಮಕ್ಕೆ ಅಭಿಮಾನಿಯಾಗಿರ್ತಕ್ಕ ಒಂದು ರೂಪ ನರಕದಲ್ಲಿ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಆದೇಶ ಕೊಡುವವನಾಗಿದ್ದರೆ, ಮತ್ತೊಂದು ರೂಪ ಧರ್ಮಕ್ಕಭಿಮಾನಿ ದೇವತೆ. ಹಾಗಾದರೆ ಧರ್ಮದ ಪ್ರತಿರೂಪವೇ ಯಮಧರ್ಮರಾಜರು. ಅವರಿಗೆ ಕೋಣ ವಾಹನ ಯಾಕೆ ಅಂತ ಕೇಳಿದಾಗ ವ್ಯಾಖ್ಯಾನಕಾರರು ಉತ್ತರ ಕೊಡ್ತಾರೆ. ಕೋಣಕ್ಕೆ ನೋಡಿ, ಯಾರೇ ಹೊಡಿಲಿ, ಯಾರೇ ಬಡಿಲಿ, ಮಳೆ, ಚಳಿ, ಗಾಳಿ ಯಾವುದಕ್ಕೂ ಅದು ಅಂಜೋದಿಲ್ಲ. ಒಂದೇ ತರ ವಿಕಾರವೇ ಆಗದಿರುವ ಪ್ರಾಣಿ ಅಂದ್ರೆ ಕೋಣ. ಅಂತಹ ಕೋಣದ ಮೇಲೆ ಕೂತುಕೊಂಡು ಬಂದ್ರು ಅಂದ್ರೆ ಏನು? ಧರ್ಮದಲ್ಲಿ ಆಸಕ್ತನಾದ ವ್ಯಕ್ತಿ, ಧರ್ಮದಲ್ಲಿ ನಿಷ್ಠೆ ಉಳ್ಳ ವ್ಯಕ್ತಿ, ಧರ್ಮದಲ್ಲಿ ಶ್ರದ್ಧೆ ಉಳ್ಳಂತ ವ್ಯಕ್ತಿ, ಏನೇ ಮಳೆ, ಚಳಿ, ಗಾಳಿ ಯಾವುದಕ್ಕೂ ಅಂಜದೆ ಯಾವನು ಹೋಗ್ತಾನೆ ಅವನಿಗೆ ಮಾತ್ರ ಧರ್ಮವನ್ನ ಆಚರಣೆ ಮಾಡ್ಲಿಕ್ಕಾಗತ್ತೆ. ಈಗ ಧರ್ಮ ಆಚರಣೆ ಮಾಡ್ಬೇಕು ಅಂತ ಉಂಟ್ರಿ, ಆದ್ರೆ ಕಾರ್ತೀಕ ಮಾಸ ಬೆಳಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಚಳಿ ಆಗತ್ತೆ, ಹಾಗೆ ಅಷ್ಟು ಬೇಗ ಏಳ್ಲಿಕ್ಕೆ ಆಗೋದಿಲ್ಲ, ಚಾತುರ್ಮಾಸ ಮಾಡ್ಲಿಕ್ಕಾಗಲ್ಲ, ಹೀಗೆಲ್ಲ ಇರ್ತದೆ ನೋಡಿ. ಯಾವನಿಗೆ ಅವೆಲ್ಲವನ್ನೂ ಮೆಟ್ಟಿ ನಿಲ್ಲುವ ತಾಕತ್ತುಂಟೋ ಅವನಿಗೆ ಮಾತ್ರ ಧರ್ಮದ ಆಚರಣೆ, ಧರ್ಮದ ರಕ್ಷಣೆ ಮಾಡುವಂತಹ ಶಕ್ತಿ ಬರುತ್ತೆ ಅನ್ನುವುದನ್ನ ತೋರಿಸಲಿಕ್ಕೆ ಈ ಅನುಸಂಧಾನವನ್ನ ಕೋಣವನ್ನ ವಾಹನವನ್ನಾಗಿ ಮಾಡಿಕೊಂಡು ಬಂದ ಅಂತನ್ನುವುದನ್ನ
ಸ್ವವಾಹನಂ ಸಮಾರುಹ್ಯ ಪ್ರಾಪ್ತ ಶೇಷಗಿರಿಂ ಸ್ವಯಂ ಚಿತ್ರಗುಪ್ತ ಮಹಾಪ್ರಾಜ್ಞ ಸಂಪ್ರಾಪ್ತೋ ರಾಜಸತ್ತಮಃ. ಆಮೇಲೆ ಅವರು ಬಂದ್ಮೇಲೆ ಇನ್ಯಾರು ಬಂದ್ರು ಅಂದ್ರೆ ವರುಣ ದೇವರು ಬಂದ್ರು. ಅವರಿಗೆ ಯಾವುದು ಅಂದ್ರೆ ಮೊಸಳೆಯನ್ನ ಏರಿ. ಜಗತ್ತಿನಲ್ಲಿ ಇದನ್ನು ಮೊನ್ನೆ ಹೇಳಿದ್ದೆ, ಯಾವುದು ಅಂತಂದ್ರೆ ವಂಚನೆಗೆ ಯಾವುದಾದ್ರೂ ಒಂದು ಹೆಸರಿದ್ರೆ ಅದು ಮೊಸಳೆ. ಅದಕ್ಕೆ ಮೊಸಳೆ ಕಣ್ಣೀರು ಅಂತನ್ನುವಂತಹದ್ದು. ಅದರ ಮೇಲೆ ವರುಣ ದೇವರು ಬಂದ್ರು ಅಂದ್ರೆ, ವರುಣ ಅಂದ್ರೆ ನಾಲಿಗೆಯ ಅಭಿಮಾನಿ ದೇವತೆ. ನಾಲಿಗೆ ಅಂದ್ರೆ ರಸ. ಜೀವನದಲ್ಲಿ ಯಾವುದನ್ನಾದ್ರೂ ಗೆಲ್ಬಹುದು, ನಾಲಿಗೆ ಗೆಲ್ಲಿಕ್ಕಾಗೋದಿಲ್ಲ. ನಾಲಿಗೆ ಏನ್ ಹೇಳತ್ತೋ ಹಾಗೆ ಕೇಳಿ ಬಿಡುತ್ತೇವೆ. ಈಗ ನೋಡಿ, ಅದನ್ನ ತಿನ್ಬಾರ್ದು ಅದು ಮುಗಿಯೋದಕ್ಕೆ ಕಾಯ್ತಾ ಇರ್ತಾನೆ. ಏನು ಈಗ ಚಾತುರ್ಮಾಸ್ಯ ಕಾರ್ತೀಕ ಶುದ್ಧ ಏಕಾದಶಿ ಯಾವಾಗ ಬರುತ್ತೆ ಅಂತ. ಹಬ್ಬ ಯಾಕೆ ಅಂದ್ರೆ 4 ತಿಂಗಳು ಕಳೆದದ್ದು ಎಷ್ಟು ದೊಡ್ಡ ಅಶ್ವಮೇಧ ಯಾಗ ಮಾಡಿದಾಗ ಆಯ್ತು. ಇನ್ನು ಏನ್ ಬೇಕು ಅಂದ್ರೆ ಅಲ್ಲಿ ತನಕ ನಾಲಿಗೆಯನ್ನ ಗೆಲ್ಲೋದೇ ಕಷ್ಟ. ಅಂತ ನಾಲಿಗೆಯೇ ಆ ವರುಣ ಅಭಿಮಾನಿ ದೇವತೆ. ಅವರು ಮೊಸಳೆಯನ್ನ ಏರಿ ಅಂದ್ರೆ ಮೊಸಳೆಯನ್ನು ತುಳಿತಾ ಅದರ ಬೆನ್ನ ಮೇಲೆ ನಿಂತುಕೊಂಡು ಅಂದ್ರೆ ಯಾವನು ನಾಲಿಗೆಯ ರಸವನ್ನ ಅಂದ್ರೆ ನಾಲಿಗೆಯನ್ನ ಯಾರು ಗೆಲ್ಲಬೇಕು ಅಂತ ಬಯಸ್ತಾನೆ ಅವನು ಮೊದಲಿಗೆ ಮಾಡಬೇಕಾದ್ದು ವಂಚನೆ. ವಂಚನೆ ನಾವು ಮಾಡೋದಿಲ್ವಲ್ಲ ಅಂತ ಕೇಳಿದ್ರೆ, ವಂಚನೆ ಅನ್ನುವ ಶಬ್ದಕ್ಕೆ ಅರ್ಥ ಆ ಮೊಸಳೆಯ ಪ್ರತಿರೂಪ ಯಾವುದು ಅಂತ ಕೇಳಿದ್ರೆ ಇನ್ನೊಬ್ಬರಿಗೆ ವಂಚನೆ ಮಾಡೋದಲ್ಲ. ಇನ್ನೊಬ್ಬರಿಗೆ ವಂಚನೆ ಮಾಡೋದು ಮಹಾಪರಾಧವೇ. ನಾವು ಇನ್ನೊಬ್ಬರಿಗೆ ವಂಚನೆ ಮಾಡಲ್ಲ, ಆದ್ರೆ ನಮಗೆ ನಾವೇ ವಂಚನೆ ಮಾಡ್ಕೊಳ್ತೇವೆ. ಇದನ್ನ ಕರೀತಾರೆ ಆತ್ಮವಂಚನೆ ಅಂತ. ಆತ್ಮವಂಚನೆ ಅಂದ್ರೆ ಒಳಗ್ ಗೊತ್ತು ಈ ಶರೀರಕ್ಕೆ ಶುಗರ್ ಇದೆ, ಅದನ್ನ ತಿನ್ನಬಾರ್ದು ಅಂತ ಗೊತ್ತು. ಆದರೂ ಕೂಡ ನಾಲಿಗೆಯ ರಸ ಇವತ್ತೊಂದಿನ ಸ್ವೀಟ್ ಹಾಕೊಂಡ್ಬಿಡೋಣ, ನಾಳೆ ನೋಡೋಣ ಅಂತ ಹೇಳಿ ನಮ್ಮ ಬುದ್ಧಿಯನ್ನ ಕೆಡಿಸ್ತದೆ. ಇದಕ್ಕೆ ಆತ್ಮವಂಚನೆ ಅಂತ ಕರೀತಾರೆ. ನಮಗೆ ಯಾವುದು ಆಗಲ್ಲ ಅಂದ್ರೆ ಸುತರಾಮ್ ಆಗಲ್ಲ, ದೃಢ ನಿರ್ಧಾರ ಬರೋದಿಲ್ಲ. ಅದಕ್ಕೆ ಆ ಆತ್ಮವಂಚನೆಗೆ ಪ್ರತಿರೂಪವೇ ಮೊಸಳೆ. ಆ ಮೊಸಳೆಯ ಮೇಲೆ ವರುಣ ದೇವರು ಅಂದ್ರೆ ನಾಲಿಗೆಯನ್ನು ಗೆಲ್ಲುವ ಅಭಿಮಾನಿ ದೇವತೆ ಅದರ ಮೇಲೆ ಬಂದ್ರು ಅಂದ್ರೆ ಆ ವರುಣ ಆ ಮೊಸಳೆಯ ಮೇಲೆ ಏರಿ ಬಂದಿದ್ದಾರೆ ಅಂತ ಯಾರು ಚಿಂತನೆ ಮಾಡ್ತಾರೆ ಅವರಿಗೆ ನಾಲಿಗೆಯನ್ನ ಗೆಲ್ಲುವಂತಹ ಸಾಮರ್ಥ್ಯ ಬರುತ್ತೆ ಅಂತ ಅಭಿಪ್ರಾಯ. ಆರುಹ್ಯ ಗಜರಾಜಾನಂ ಇಂದ್ರಂ ಸಾಕ್ಷಾತ್ ಶಚೀಪತಿ ಭೋಗಿರಾಜ ಗಿರಿಂ ರಾಜನ್ ಸರ್ವಭೋಗಾಲಯೋ ಮಹಾನ್. ಆಮೇಲೆ ಇವರು ಶಚೀದೇವಿಯಿಂದ ಸಹಿತರಾಗಿರತಕ್ಕಂತ ಇಂದ್ರದೇವರು ಯಾವುದನ್ನ ಏರಿ ಬಂದ್ರು? ಭೋಗಿರಾಜ ಗಿರಿಂ ರಾಜನ್ ಆರುಹ್ಯ ಗಜರಾಜಾನಂ. ಗಜರಾಜಾನಂ ಅಂದ್ರೆ ಐರಾವತವನ್ನ ಏರಿ ಬಂದಿದ್ದಾರೆ ಶಚೀದೇವಿಯರು. ಇಂದ್ರದೇವರು ಶಚೀದೇವಿಯಿಂದ ಸಹಿತರಾಗಿ ಐರಾವತವನ್ನ ಹತ್ತುಕೊಂಡು ಬಂದ್ರು. ಇಂದ್ರದೇವರು ಯಾವುದರ ಸಂಕೇತ ಅಂದ್ರೆ ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ ಮನಸ್ಸು 5 ವಿಭಾಗವಾಗಿ ಶಾಸ್ತ್ರಕಾರ ನಮ್ಗೆ ಹೇಳ್ತಾರೆ. ಅದರಲ್ಲಿ 5 ವಿಭಾಗದಲ್ಲಿ 1 ವಿಭಾಗವಾಗಿರುವಂತ ಮನಸ್ಸು ಅಂತ. ಆ ಮನಸ್ಸಿಗೆ ಅಭಿಮಾನಿ ದೇವತೆ ಯಾರು ಅಂದ್ರೆ ಇಂದ್ರ ಕಾಮರು ಅಂತ. ಆ ಮನಸ್ಸಿನ ಕೆಲಸ ಏನು ಅಂದ್ರೆ ಅನುವ್ಯಾಖ್ಯಾನದಲ್ಲಿ ಶ್ರೀಮದ್ ಆಚಾರ್ಯರು ಹೇಳಿದ ಹಾಗೆ ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ ಹೇಳಿ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ ಶ್ರೀಮದ್ ಆಚಾರ್ಯರು. ಅಂದರೆ ಈ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ 5 ಭಾಗ ಇದೆ. ಅದರಲ್ಲಿ ಮನಸ್ಸಿನ ಮೊದಲಿನ ಕೆಲಸ ಏನು ಅಂತ ಕೇಳಿದ್ರೆ ಆ ಮನಸ್ಸು ಏನ್ ಮಾಡುತ್ತೆ ಅಂತಂದ್ರೆ ಸಂಕಲ್ಪ ವಿಕಲ್ಪಾತ್ಮಕಂ. ಸಂಕಲ್ಪವನ್ನು ಮಾಡಿಸ್ತದೆ, ವಿಕಲ್ಪವನ್ನು ಮಾಡಿಸ್ತದೆ. ಈ ಸಂಕಲ್ಪ ವಿಕಲ್ಪಗಳಂದ್ರೆ ಏನು? ಈಗ ನೋಡಿ, 5-6 ಗಂಟೆಗೆ ಆಚಾರ್ಯರು ಪ್ರವಚನ ಉಂಟು, ಶ್ರೀನಿವಾಸ ಕಲ್ಯಾಣ ಹೇಳ್ತಾರೆ. 5 ಗಂಟೆಗೆ ಸರಿಯಾಗಿ ಒಳ್ಳೆ ನಿದ್ದೆ ಬರುತ್ತೆ. ಆಗ ಏನ್ ಮಾಡಿ ಬಿಡ್ತೇವೆ? ನಿದ್ದೆ ಮಾಡೋದಾ ಅಥವಾ ಎದ್ದು ಬಿಟ್ಟು ಇದನ್ನ ಕೇಳೋದಾ, ಪ್ರವಚನ ಕೇಳೋದಾ ಅಂತ, ಅಥವಾ ಸುಪ್ರಭಾತ ಕಾರ್ಯವನ್ನ ನಾವು ಅಟೆಂಡ್ ಮಾಡೋದಾ? ಒಂದ್ಸಲ ಒಂದು ಮನಸ್ಸು ಹೇಳುತ್ತೆ, ಅಯ್ಯೋ ಇವತ್ತೊಂದಿನ ನಿದ್ದೆ ಮಾಡಿ ಬಿಡೋಣ, ನಾಳೆ ಬೇಕಾದ್ರೆ ಕೇಳಿದ್ರೆ ಆಯ್ತು, ಹೇಗಾದ್ರೂ ಅವ್ರು ರೆಕಾರ್ಡೆಡ್ ಕಳಿಸ್ತಾರೆ, ಆಮೇಲೆ ಶ್ರವಣ ಮಾಡಿದ್ರೆ ಆಯ್ತು ಅಂತ ಒಂದು ಮನಸ್ಸು ಹೇಳುತ್ತೆ. ಇಲ್ಲ ಅದು ದೊಡ್ಡ ಸಾಧನೆ,
ಅಷ್ಟು ಕಷ್ಟಪಟ್ಟು ಮಾಡ್ತಾರೆ, ನಾವದನ್ನು ಬಳಸ್ಕೊಳ್ಳಿಲ್ಲ ಅಂದ್ರೆ ನಮ್ಮಂತ ಪಾಮರರು ಮತ್ತೊಬ್ರು ಇಲ್ಲ ಅಂತ ಹೇಳಿ ನಮ್ಮ ಮನಸ್ಸು ಒಂದು ಹೀಗ್ ಮಾಡ್ಲಾ ಹಾಗ್ ಮಾಡ್ಲಾ, ಹೀಗ್ ಮಾಡ್ಲಾ ಹಾಗ್ ಮಾಡ್ಲಾ ಅಂತ ಈ ದ್ವಂದ್ವದಲ್ಲಿ ಇರುವಂತಹ ಪರಿಸ್ಥಿತಿ ಇದೆಯಲ್ವಾ, ಇದನ್ನೇ ಮನಸ್ಸು. ಆಮೇಲೆ ಮನಸ್ಸು ಬುದ್ಧಿ, ಅದಕ್ಕೊಂದು ಜಡ್ಜ್ಮೆಂಟ್ ಮಾಡ್ಬೇಕಲ್ಲ, ಅದು ಉಮಾದೇವಿಯರು ಮಾಡುವಂತಹ ಎರಡನೇ ಕೆಲಸ. ಆಮೇಲೆ ಮನಸ್ಸು ಬುದ್ಧಿ ಅಹಂಕಾರ. ಅಹಂಕಾರ ಅಂದ್ರೆ ಕನ್ನಡದ ಅಹಂಕಾರ ಅಲ್ಲ, ಸಂಸ್ಕೃತ ಅಹಂಕಾರ. ನಾನು ಮಾಡ್ತಾ ಇದ್ದೇನೆ ಎಂಬ ಸರಿಯಾದ ತಿಳುವಳಿಕೆ, ಅದು ಅಹಂಕಾರ. ಆಮೇಲೆ ಚಿತ್ತ ಅಂದ್ರೆ ಮೆಮೊರಿ ಪವರ್, ಅಂದ್ರೆ ನಾವು ನಿನ್ನೆ ಏನ್ ತಿಳ್ಕೊಂಡಿದ್ವಿ ಅದು ನೆನಪಿಗೆ ಬಂದ್ರೆ ತಾನೇ ಇವತ್ತು ಅನುಸಂಧಾನ. ಯಾವುದು ನೆನಪೇ ಬರೋದಿಲ್ಲ ಅಂದ್ರೆ ಮತ್ತೆ ಸಾಧನೆ ಹೇಗಾಗುತ್ತೆ ಅಂತ ಚಿತ್ತ. ಚೇತನ ಜನ್ಮಾಂತರೀಯ ಸ್ಮೃತಿ ಅಂತ ಹೀಗೆಲ್ಲ ಇದೆ. ಅದರಲ್ಲಿ ಮೊದಲನೆಯದಾಗಿರತಕ್ಕಂತ ಮನಸ್ಸು ಆ ಸಂಕಲ್ಪ ವಿಕಲ್ಪ ಮಾಡುತ್ತಲ್ಲ, ಹೀಗ್ ಮಾಡ್ಲೋ ಹಾಗ್ ಮಾಡ್ಲೋ ಅಂತ ದ್ವಂದ್ವದಲ್ಲಿ ತಂದಿಡುತ್ತಲ್ಲ, ಅದಕ್ಕೆ ಅಭಿಮಾನಿ ದೇವತೆ ಯಾರು ಅಂದ್ರೆ ಇದೇ ಇಂದ್ರ ಅಂತ ಅಲ್ಲಿ ಹೇಳ್ತಾರೆ. ಇವನನ್ನ ಅಂದ್ರೆ ಈ ಇಂದ್ರದೇವರು ಶಚೀದೇವಿಯಿಂದ ಸಹಿತರಾಗಿ ಐರಾವತದಲ್ಲಿ ಕೂತುಕೊಂಡು ಈ ಶ್ರೀನಿವಾಸ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ ಅಂತ ಯಾರು ತಿಳಿತಾರೆ ಅವರಿಗೆ ಆ ಸಂಕಲ್ಪ ವಿಕಲ್ಪಗಳ ಬಾಧೆ ಆಗೋದಿಲ್ಲ. ಬಾಧೆ ಆಗೋದಿಲ್ಲ ಅಂದ್ರೆ ಏನು, ಆ ವಿಕಲ್ಪ ಆಗೋದೇ ಇಲ್ಲ, ಸಂಕಲ್ಪನೆ ಏನೇ ಆಗ್ಲಿ ಕೇಳಿ ಬಿಡೋಣ ಅಂತ ಗಟ್ಟಿ ಮನಸ್ಸು ಬರುತ್ತೆ. ಅಂತ ಮನಸ್ಸನ್ನ ಕೊಡುವವನೇ ಇಂದ್ರದೇವರು, ಮನೋನಿಯಾಮಕರು ಇಂದ್ರದೇವರು. ಏನ್ರಿ ಹೀಗೆ ಹೇಳ್ತೀರಲ್ಲ, ಮತ್ತೆ ರುದ್ರದೇವರು ಮನೋನಿಯಾಮಕರು ಅಂತ ಹೇಳ್ತಾರೆ, ನೀವು ಇಂದ್ರದೇವರು ಅಂತ ಹೇಳ್ತೀರಲ್ಲ ಅಂತ ಕೇಳಿದ್ರೆ ಅದಕ್ಕೆ ಶಾಸ್ತ್ರ ಏನ್ ಹೇಳತ್ತೆ ಅಂದ್ರೆ ರುದ್ರದೇವರೂ ಹೌದು, ಶೇಷದೇವರೂ ಹೌದು, ಗರುಡ ದೇವರು ಹೌದು, ಇಂದ್ರದೇವರು ಹೌದು, ಇವರೆಲ್ಲರೂ ಮನಸ್ಸು ನಿಯಾಮನೆ ಮಾಡ್ತಾರೆ. ಅದೇ ಹಾಗೆ ಅಂತ ಕೇಳಿದಾಗ ರುದ್ರದೇವರು ಕಾಮನ್ ಆಗಿ ಒಟ್ಟು ಟೋಟಲಿ ಮನೋನಿಯಾಮಕರು. ಆಮೇಲೆ ಗರುಡ ದೇವರಿದ್ದಾರಲ್ಲ, ಆ ಗರುಡ ದೇವರು ಯಾವ ಮನಸ್ಸು ಅಂದ್ರೆ ಛಂದೋಮಗೇನ ಗರುಡೇನ ಅಂತ ಶ್ರೀಮದ್ ಆಚಾರ್ಯರ ನಿರ್ಣಯದ ಪ್ರಕಾರ ನಾವು ಈ ವೇದಗಳನ್ನ ಅಧ್ಯಯನ ಮಾಡಬೇಕಾದ್ರೆ ಒಂದು ಮನಸ್ಸು ಬೇಕಲ್ಲ, ಆ ಮನಸ್ಸನ್ನ ವೇದಾಧ್ಯಯನಕ್ಕೆ ಬೇಕಾದ ಮನಸ್ಸನ್ನ ಕೊಡುವಂತವರು ಗರುಡ ದೇವರು. ಟೋಟಲ್ ಆಗಿ ಎಲ್ಲದಕ್ಕೂ ರುದ್ರದೇವರು. ಇನ್ನ ಶಾಸ್ತ್ರ ಓದಬೇಕಲ್ಲ, ಶಾಸ್ತ್ರಾದಿಗಳ ಅಧ್ಯಯನ ಮಾಡ್ಬೇಕು, ಅವುಗಳು ನಮ್ಗೆ ಅರ್ಥ ಆಗ್ಬೇಕು, ಆಗ ಅದರ ಮನಸ್ಸನ್ನ ಕೊಡೋರು ಯಾರು ಅಂದ್ರೆ ಶೇಷದೇವರು. ಶಾಸ್ತ್ರಾಧ್ಯಯನದ ಮನಸ್ಸನ್ನ ಕೊಡತಕ್ಕಂಥವರು ಶೇಷದೇವರು, ವೇದಾಧ್ಯಯನದ ಮನಸ್ಸನ್ನ ಕೊಡತಕ್ಕಂಥವರು ಗರುಡದೇವರು, ಟೋಟಲ್ ಆಗಿ ರುದ್ರದೇವರು. ಮತ್ತೆ ಇಂದ್ರದೇವರು ಈ ಲೌಕಿಕ ವ್ಯವಹಾರಗಳು ಉಂಟಲ್ವ, ಇದೆಲ್ಲವನ್ನು ಕೂಡ ನಾನು ಹಾಗೆ ಹೋಗ್ಲಾ ಹೀಗೆ ಹೋಗ್ಲಾ ಹಾಗೆ ಮಾಡ್ಲಾ ಹೀಗೆ, ಇವೆಲ್ಲವನ್ನೂ ಮಾಡತಕ್ಕಂಥವರು ಇಂದ್ರದೇವರು. ಹಾಗಾಗಿ ಕಾಮ ಬೇಡ ಅಂತಲೂ ಮನಸ್ಸು ಕೊಡ್ತಾನೆ, ಇಂದ್ರದೇವರು ಬೇಕು ಅಂತಲೂ ಕೊಡ್ತಾರೆ. ಇವರಿಬ್ಬರು ಸೇರ್ಕೊಂಡು ಸಂಕಲ್ಪ ವಿಕಲ್ಪವನ್ನ ಮಾಡ್ತಾರೆ. ಹಾಗಾಗಿ ಇವರು ಒಂದು ಮನೋನಿಯಾಮಕರು. ಅಂತಹ ಮನಸ್ಸನ್ನ ಲೌಕಿಕದಲ್ಲಿ ನನ್ನ ಮನಸ್ಸು ವಾಲದಂತೆ ನಿಯಂತ್ರಣದಲ್ಲಿ ತರುವಂತಹ ವ್ಯಕ್ತಿಗಳು ನಮ್ಮ ಇಂದ್ರದೇವರು. ಶಚೀದೇವಿಯಿಂದ ಸಹಿತರಾದ ಇಂದ್ರದೇವರು ಐರಾವತದ ಮೇಲೆ ಕೂತು ಶ್ರೀನಿವಾಸ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ ಅಂತ ಕೇಳಿದಾಗ ನಮ್ಮ ಒಳಗಡೆ ಇರತಕ್ಕಂತಹ ಮನಸ್ಸಿನ 5 ಪ್ರಭೇದಗಳಲ್ಲಿ ಒಂದಾದ ಮನಸ್ಸಿನ ನಿಯಂತ್ರಣ ಬರ್ತದೆ ಅಂತನ್ನುವಂತ ಮಾತನ್ನ ಹೇಳಿದ್ರು. ಇಷ್ಟಾದ ಕೂಡ್ಲೆ ಏತಸ್ಮಿನ್ನೇವ ಕಾಲೇತು ಸಂಪ್ರಾಪ್ತೌ ಚಂದ್ರಭಾಸ್ಕರೌ. ಹೌದು, ಇಷ್ಟೆಲ್ಲಾ ಸಾಧನೆ ಮಾಡ್ಬೇಕಾದ್ರೆ ಬೆಳಕಿಲ್ದಿದ್ರೆ ಸಾಧನೆ ಆಗುತ್ತಾ? ಇಲ್ಲ. ಹಾಗಾದ್ರೆ ನಮ್ಮ ಸಾಧನೆಗೆ ಈಗ ನೋಡಿ, ನಿಮ್ಗೆ ಓದ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಉಂಟು, ಕರೆಂಟೇ ಇಲ್ಲ, ಏನ್ ಮಾಡ್ಬೇಕು? ಅಥವಾ ರಾತ್ರಿ ಬೆಳಗಾದ್ಮೇಲೆ ಓದೋಣ ಅಂತ, ಇವತ್ತು ಬೆಳಕೇ ಇಲ್ಲ ಅಂತ ಆಗಿಬಿಟ್ಟಿದ್ರೆ, ಚಂದ್ರೋದಯನೇ ಇಲ್ಲ ಅಂತ ಆಗ್ಬಿಟ್ಟಿದ್ರೆ ನಮ್ ಸಾಧನೆ ಎಲ್ಲ ಆಗ್ತಿತ್ತು. ಹಾಗಾಗಿ ಇದೆಲ್ಲದಕ್ಕೂ ಮೂಲ ಕಾರಣ ಚಂದ್ರ ಭಾಸ್ಕರವು. ಆದ್ದರಿಂದ ಅವರ ಬರೀ ಇಲ್ಲಿ ಬೆಳಕು ಅಂತಂದ್ರೆ ನಾವು ತಿಳ್ಕೊಂಡ ಹಾಗೆ ಏನು ಲೈಟ್ ಹಾಕ್ಬಿಡ್ತೀವಿ ಬೆಳಕು ಅಲ್ಲ. ಈ ಸೂರ್ಯ ಚಂದ್ರರ ಕೆಲಸ ಏನು ಅಂತಂದ್ರೆ, ಇವಾಗ ಸೂರ್ಯೋದಯ ಆಗತ್ತೆ, ಬೆಳಕು ಚೆನ್ನಾಗಿ ಆಗುತ್ತೆ, ನಾನು ಓದಬೇಕು ಅಂತ ನನಗೆ ಒಳ್ಳೆ ಅವಕಾಶ ಅಲ್ವಾ. ಆದ್ರೆ ಆ ಓದಬೇಕು ಅಂತ ಮನಸ್ಸೇ ಬರಲ್ಲ. ಆ ಮನಸ್ಸು ಓದಬೇಕು ಅಂತ ಇಂಟ್ರೆಸ್ಟ್, ಆ ಇಂಟ್ರೆಸ್ಟ್ ಕೊಡುವವನೇ ಸೂರ್ಯ.
ಬರೀ ಸೂರ್ಯೋದಯ ಬೆಳಕು ಬಿಟ್ಟ ಅಷ್ಟೇ ಅಲ್ಲ, ಬೆಳಕು ಬಿಟ್ಟು ನಮ್ಮ ಒಳಗಡೆ ಹೋಗಿ ಓದು ಅಂತ ಪ್ರಚೋದನೆ ಮಾಡುವಂತಹವರು ಸೂರ್ಯದೇವರು. ಹಾಗಾಗಿ ಈ ಸೂರ್ಯಚಂದ್ರರನ್ನ ಸ್ಮರಣೆ ಮಾಡಬೇಕು. ಅದಾದ್ಮೇಲೆ ಮನ್ಮಥೋ ಮೂಲ ರೂಪೇಣ ಸರತಿತ್ತುರ ಗೋಪರಿ, ಆ ಮನ್ಮಥ ದೇವರು ರತೀದೇವಿಯಿಂದ ಸಮೇತರಾಗಿ ಕುದುರೆಯ ಮೇಲೆ ಕೂತು ಬಂದಿದ್ದಾರೆ. ಇವರೆಲ್ಲಾ ದೇವಾನುದೇವತೆಗಳು ಬಂದ್ರು. ಬಂದ ಮೇಲೆ ಋಷಿ ಮುನಿಗಳು ಅಂತ ಕೇಳಿದಾಗ ವಿಶ್ವಾಮಿತ್ರೋ ವಶಿಷ್ಠಶ್ಚ ವಾಲ್ಮೀಕಿರ್ಜಮದಗ್ನಿಜ ಪುಲಶ್ಚ ದದೀಚಿಶ್ಚ ಶುನಶೇಪಃ ಗಾಲವಃ ಗಾರ್ಗ್ಯಃ ಕೃಷ್ಣಃ ಮಹಾರಾಜಃ ಸಪುತ್ರಾತ್ ಸಪರಿಗ್ರಹಾಃ ಏವಂ ಮಹರ್ಷಯೋ ದೇವಾಃ ರಾಜಾನಶ್ಚ ಸಮಾಗತಾಃ. ಯಾರ್ಯಾರು ಬಂದಿದ್ದಾರೆ? ಜಮದಗ್ನಿ, ವಶಿಷ್ಠ, ವಾಲ್ಮೀಕಿ, ಪರಶುರಾಮ ದೇವರು, ಶಲ, ಪುಲಸ್ತ್ಯ, ದದೀಚಿ, ಶುನಚೇಪ, ಗಾಲವ, ಗರ್ಗ, ವ್ಯಾಸರು, ಇವರೇ ಮೊದಲಾಗಿರತಕ್ಕಂತಹ ಮಹಾ ಋಷಿಗಳೆಲ್ಲರೂ ಕೂಡ ಪತ್ನಿ ಸಮೇತರಾಗಿ ಬಂದಿದ್ದಾರೆ. ಸಮಸ್ತ ಅಷ್ಟೇ ಅಲ್ಲ, ಅಪ್ಸರಾಸ್ತ್ರೀಯರು ಕೂಡ ಬಂದ್ಬಿಟ್ಟಿದ್ದಾರೆ. ಗಂಧರ್ವರು ಬಂದಿದ್ದಾರೆ, ಪಿತೃಗಳು ಬಂದಿದ್ದಾರೆ, ಸಿದ್ಧರು ಬಂದಿದ್ದಾರೆ, ಚಾರಣರು ಬಂದಿದ್ದಾರೆ, ಎಲ್ಲಾ ಸರ್ವಶ್ರೇಷ್ಠರು ಕೂಡ ಬಂದಿದ್ದಾರೆ. ಇಲ್ಲಿ ದೇವತೆಗಳಲ್ಲಿ ಗಂಧರ್ವರು, ಪಿತೃಗಳು, ಸಿದ್ಧರು, ಚಾರಣರು, ವಿದ್ಯಾಧರರು ಇವರೆಲ್ಲ ಇದ್ದಾರೆ. ಇವರೆಲ್ಲ ಕೆಲಸ ಏನು? ಇನ್ನೂ ಆಶ್ಚರ್ಯ ಏನ್ ಗೊತ್ತಾ? ಭೂತಗಳು ಅಂತ ದೇವತೆಗಳ ಗುಂಪಿನಲ್ಲಿ, ಆ ಭೂತಗಳು ಬೇರೆ, ಈ ಭೂತಗಳು ಬೇರೆ. ಭೂತಗಳು ಅಂತ ಅದರಲ್ಲಿ ಗುಂಪಿನಲ್ಲಿ ಇದ್ದಾರೆ. ಭೂತಗಳು ಅಂತ, ಪ್ರೇತಗಳು ಅಂತ ಇದೆ ದೇವತೆಗಳ ಗುಂಪಿನಲ್ಲಿ. ಆ ಪ್ರೇತಗಳು ಅಂದ್ಕೊಂಡು ನಮ್ ಕನ್ಫ್ಯೂಷನ್, ಆ ಕಡೆನಾ ಈ ಕಡೆನಾ ಅಂತ ಅಲ್ಲ. ದೇವತೆಗಳ ಗುಂಪಿನಲ್ಲಿ ಯಾರು ಇವ್ರು? ಯಾಕೆ ಪಿತೃಗಳು ಅಂತ ಕರೀತಾರಲ್ಲ? ಯಾಕೆ ಅಂದ್ರೆ ಪೀತ್ವ ತ್ರಾಯತೆ ಇತಿ ಪಿತೃ ಅಂತ. ಪೀತ್ವ, ನೀವೇನು ಕೊಡ್ತೀರಲ್ಲ ಯಾವ ದೇವತೆಗಳಿಗೆ, ಪಿಂಡ, ಎಳ್ಳು, ನೀರು, ತರ್ಪಣಾದಿಗಳಿಂದ ಅವರ ಆರಾಧನೆ ಮಾಡ್ತೀರಿ. ನೀವೇನು ಕೊಡ್ತೀರೋ ಅದನ್ನ ಪೀತ್ವ, ಅದನ್ನು ಸ್ವೀಕಾರ ಮಾಡಿ ತ್ರಾಯತೆ, ನಮ್ಮನ್ನ ಕಾಪಾಡ್ತಾರೆ, ಒಳ್ಳೆಯ ಸಂತಾನವನ್ನು ಕೊಟ್ಟು ಕಾಪಾಡ್ತಾರೆ. ಆದ್ದರಿಂದ ಅವರಿಗೆ ಪಿತೃಗಳು ಅಂತ. ಸಿದ್ಧರು ಅಂತ ಯಾಕೆ ಗೊತ್ತಾ? ಇವರು ದೇವತೆಗಳಿಗೆ ಒಂದು ರೀತಿಯಲ್ಲಿ ದೂತರು. ದೇವತೆಗಳು ಕೇಳ್ತಾರೆ, ಯಾರಿದ್ದಾರ ಅಲ್ಲಿ ಅಂತ, ಸ್ವಾಮಿ ಏನಾಗ್ಬೇಕು ಅಂತ ಕೇಳ್ತಾರಲ್ಲ ರಾಜರ ಕಾಲದಲ್ಲಿ. ಹಾಗೆ ದೇವತೆಗಳು ಕರೆದಾಗ ಸದಾ ಸಿದ್ಧರಾಗಿ, ಅವ್ರು ಕರೆದಾಗ ಸಿದ್ಧರಾಗಿರತಕ್ಕಂತಹವರು ಯಾರೋ ಅವರನ್ನ ಸಿದ್ಧರು ಅಂತ ಕರೀತಾರೆ. ಇನ್ನ ಚಾರಣರು ಅಂತುಂಟು. ಚಾರಣರು ಅಂದ್ರೆ ಅವ್ರು ಎಲ್ಲಿಗಾರು ಹೋಗ್ಬೇಕು, ಪಲ್ಲಕ್ಕಿ ಹೊರಬೇಕು. ಚಾರಣರು ಅಂದ್ರೆ ಪಲ್ಲಕ್ಕಿ ಹೊರುವವರು ಅಂತ. ಯಾವಾಗಲೂ ಅವ್ರಿಗೆ ಚರತಿ ಹೋಗ್ತಾನೆ ಇರ್ತಾರೆ. ಅವರಿಗೆ ಭುಜ ನೋವು ಅಂತ ಬರುವುದೇ ಇಲ್ಲ. ಅಂತಹವರು ದೇವತೆಗಳನ್ನು ಹೊರೋದ್ರಲ್ಲಿ ಇರುವ ಆನಂದ ಅವರಿಗೆ ಅಷ್ಟು ಅದ್ಭುತ. ಅವರು ಒಂದು ರೀತಿಯ ದೇವತೆಗಳು. ಆಮೇಲೆ ಭೂತರು ಅಂತ. ಭೂತರು ಅಂದ್ರೆ ಏನು? ದೇವತೆಗಳು ಯಾರಿಗಾದ್ರೂ ಅನುಗ್ರಹ ಮಾಡಬೇಕಾದ್ರೆ ಹಿಂದಿಂದನ್ನ ಅವ್ರಿಗೆ ಗೊತ್ತಿರುತ್ತೆ, ಆದ್ರೂ ಒಂದು ಕೆಲಸಕ್ಕೆ ಇಟ್ಟಾಗ ಅವ್ರ ಕೈಯಿಂದ ಕೆಲಸಕ್ಕೆ ತಗೊಳ್ಳೋದು ಒಂದು ಇದಲ್ವಾ. ಈಗ ನಮಗೆ ಬಟ್ಟೆ ಒಗಿಲಿಕ್ ಬರೋದಿಲ್ಲ ಅಂತಲ್ಲ, ನಮಗೆ ದೇವರು ಕೊಟ್ಟಾಗ ಬಟ್ಟೆ ಒಗೆಯುವ ಮಿಷನ್ ಕೊಟ್ಟಾಗ ನಾವೇನ್ ಮಾಡ್ತೇವೆ? ಮಿಷನ್ ಒಳಗೆ ಹಾಕಿ ಒಗಿತೇವೆ. ಅಂದ್ರೆ ಮಿಷನ್ ಒಳಗೆ ಹಾಕಿ ನಾವು ಒಗಿತಾ ಇದ್ದೇವೆ ಅಂತ ಮಾತ್ರಕ್ಕೆ ನಮಗೆ ಒಗೆಯುವ ಶಕ್ತಿ ರೆಟ್ಟೆಯಲ್ಲಿ ಇಲ್ಲ ಅಂತಲ್ಲ. ಇದೆ, ದೇವ್ರು ಕೊಟ್ಟಾಗ ಯಾಕೆ ಅದನ್ನು ಉಪಯೋಗಿಸ್ಕೋಬಾರ್ದು ಅಂತ ಇದ್ ಮಾಡ್ತೇವಲ್ವಾ. ಹಾಗೇನೆ ಇಲ್ಲಿಯೂ ಕೂಡ ಇವ್ರು ಯಾರು ಅಂತ ಕೇಳಿದಾಗ ನಡಿಲಿಕ್ಕೆ ಆಗಲ್ಲ ಅಂತಲ್ಲ, ದೇವರು ಕೊಟ್ಟಂತಹ ಇದನ್ನ ಅನುಭವಿಸ್ಬಿಡ್ಬೇಕು. ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ, ಹರಿ ಕೊಡದ ಕಾಲಕ್ಕೆ ಬಾಯಿ ಬಡ್ಕೊಳ್ವೆ ಅಲ್ವ ಅಂತ. ಹಾಗಾಗಿ ಇವ್ರು ಹೊರ್ತಾರೆ ಅಂತ. ಹಾಗೆ ಇವರಿಗೆಲ್ಲ ಗೊತ್ತಿರ್ತದೆ. ಗೊತ್ತಿದ್ರು ಕೂಡ ಹಿಂದಿಂದನ ಅದೇ ಮೊನ್ನೆ ನೀನ್ ಇಂಥ ಕೆಲಸ ಮಾಡಿದೀಯಲ್ಲ ಅಂತ ದೇವತೆಗಳು ಯಾರಿಗಾದ್ರೂ ಅನುಗ್ರಹ ಮಾಡ್ಬೇಕಾದ್ರೆ ಭೂತ ಹಿಂದಿಂದನ್ನ ನೆನಪಿ, ಸ್ವಾಮಿ ಅವ್ರು ಇಂತಹ ಸಮಯದಲ್ಲಿ ಇಂತಹ ಕೆಲಸ ಮಾಡಿದ್ದಾನೆ, ಇಂತಹ ಸಮಯ ಇಂಥ ಕೆಲಸ ಮಾಡಿದ್ದಾನೆ ಅಂತ ಹಿಂದಿಂದನ್ನ ನೆನಪಿಸಿ ಕೊಡುವವರು ಯಾರು? ಅವರು ಭೂತರು ಅಂತ. ಆಮೇಲೆ ವಿದ್ಯಾಧರರು ಅಂತ. ಯಾರಿಗಾದ್ರೂ ಈ ಸರಸ್ವತಿ ದೇವಿಯನ್ನ ನೀವು ಸ್ತೋತ್ರ ಮಾಡ್ತಾರೆ, ಅಮ್ಮ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂತ. ಆಗ ಅವಳು ವಿದ್ಯೆ ಕೊಡ್ಬೇಕು. ಸರಸ್ವತಿ ವಿದ್ಯೆ ಕೊಡ್ಬೇಕಾದ್ರೆ ಅವಳೇನು ಪಕ್ಕದಲ್ಲಿ ಇಟ್ಕೊಂಡಿರ್ತಾಳ, ಕಿಸೆಯಲ್ಲಿ ಇಟ್ಕೊಂಡಿರ್ತಾಳ? ಇಲ್ಲ. ಮತ್ತೆ ಏನ್ ಮಾಡ್ಬೇಕು? ಎಲ್ಲ ವಿದ್ಯೆಗಳನ್ನ ತಲೆ ಮೇಲೆ ಇಟ್ಟುಕೊಂಡು ಹೀಗೆ ಕಾಯ್ತಾ ಇರ್ತಾರಂತೆ. ಸರಸ್ವತಿ ಯಾರಿಗೆ ಅನುಗ್ರಹ ಮಾಡ್ಬೇಕು ಅಂದಾಗ ಅಮ್ಮ ಸಿದ್ಧ ಅಂತ ಹೇಳಿ ಆ ತಲೆ ಮೇಲೆ ಇಟ್ಟುಕೊಂಡಿರ್ತಕ್ಕಂಥ ವಿದ್ಯೆಯನ್ನು ತೆಗೆದು ಅವರಿಗೆ ತಲೆಯಲ್ಲಿ ತುಂಬುತ್ತಾಳೆ ಸರಸ್ವತಿ. ಹಾಗೆ ಎಲ್ಲ ವಿದ್ಯೆಗಳನ್ನ ಸರಸ್ವತಿ ಯಾರಿಗೆ ಅನುಗ್ರಹ ಮಾಡ್ತಾರೋ ಅವರಿಗೆ ಕೊಡ್ಲಿಕ್ಕಾಗಿ ಸದಾ ತಲೆಯ ಮೇಲೆ ಹೊತ್ತುಕೊಂಡು ಅವರ ಹಿಂದೆ ತಿರುಗುವವರು ವಿದ್ಯಾಧರರು.
ಅಂತ ಅವರನ್ನ ಕರೀತಾರೆ. ಹೀಗೆ ದೇವತೆಗಳಲ್ಲಿಯೂ ಕೂಡ ಬೇರೆ ಬೇರೆ ಅನೇಕ ಗುಂಪುಗಳಿದೆ. ಆ ಎಲ್ಲ ಗುಂಪುಗಳು ಕೂಡ ಇಲ್ಲಿಗೆ ಬಂದಿದೆ. ಇಲ್ಲಿಗೆ ಬಂದು ಗಂಧರ್ವಾಪ್ಸರಶ್ಚೈವ ಸರ್ವೇ ಸಿದ್ಧ ಸಹೋರಗೈಹಿ ಸಮಾಶ್ವಾತಾತ ಗೋವಿಂದ ಯಥಾ ಯೋಗ್ಯಂ ತಥಾ ನೃಪ. ಇದು ಅಂಡರ್ಲೈನ್ ಮಾಡ್ಬೇಕಾದ್ದು. ಏನು ಅಂದ್ರೆ ಅಷ್ಟು ಜನ ಬಂದ್ರು ಕೂಡ ನಮಗೆ ಅವರು ಬರ್ಬೇಕು, ಇವ್ರು ಬರ್ಬೇಕು, ಇವ್ರು ಬರ್ಬೇಕು, ಅವ್ರು ಬರ್ಬೇಕು ಅಂತ. ತಪ್ಪಲ್ಲ, ಎಲ್ರೂ ಬರ್ಬೇಕು ಅಂತ. ಆದರೆ ಬಂದವರಿಗೆ ಸರಿಯಾದ ಆತಿಥ್ಯವನ್ನ ಮಾಡುವ ಶ್ರದ್ಧೆನೂ ಅಟ್ಟ ಇರ್ಬೇಕು. ಕರೆಸ್ಬಿಡೋದು, ಅವ್ರೆಲ್ಲೋ ಇರ್ತಾರೆ, ಎಲ್ಲೋ ಬಿದ್ದಿರ್ತಾರೆ, ಏನ್ ಮಾಡ್ತಿದ್ದಾರೋ, ಅಯ್ಯೋ ನಿಮ್ಮನ್ನ ನೋಡ್ಕೊನೆಗೆ ಒಂದ್ ಮಾತು ಹೇಳ್ಬಿಡು, ಸ್ವಾಮಿ ನಿಮ್ಮನ್ನ ಏನು ನೋಡ್ಕೊಳ್ಲಿಕ್ಕಾಗಿಲ್ಲ ಅಂತ. ದೇಶಾವರಿ ಮಾತುಗಳನ್ನು ಬಿಟ್ಟು ಅದಕ್ಕೆ ತಕ್ಕ ಪ್ರಯತ್ನವನ್ನ ಮಾಡಬೇಕು. ಆಗೋದಿಲ್ಲ, ಹಾಗಾದ್ರೆ ಕರೆಸಬಾರದು. ಕರೆಸಿದ್ಮೇಲೆ ಅದಕ್ಕೆ ತಕ್ಕಂತ ಉಪಚಾರಾದಿಗಳನ್ನ ಮಾಡಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ ಅನ್ನೋದನ್ನ ಶ್ರೀ ಪರಮಾತ್ಮ ತೋರಿಸಲಿಕ್ಕೆ ಸಮಾಸ್ವಾತಾತ ಗೋವಿಂದ ಯಥಾ ಯೋಗ್ಯಂ ತಥಾ ನೃಪ. ಯಾರ್ಯಾರಿಗೆ ಎಷ್ಟೆಷ್ಟು ಗೌರವ ಆಧಾರಗಳನ್ನ ಕೊಡಬೇಕೋ ಅಷ್ಟಷ್ಟು ಯೋಗ್ಯತಾನುಸಾರವಾಗಿ ಅವರಿಗೆ ಸನ್ಮಾನ ಮಾಡಿ ಎಲ್ಲರನ್ನೂ ಅವರವರಿಗೆ ಯೋಗ್ಯವಾಗಿರತಕ್ಕಂತ ಆಸನದಲ್ಲಿ ಕುಳ್ಳಿರಿಸಿ ಉಪಚರಿಸಿದ್ದಾನೆ. ತಥೋ ಭೂತ್ವಾ ಮ್ಯೂಟ್ ಆಗಿದ್ರಿ. ಆಮ ಮ್ಯೂಟ್ ಮಾಡ್ಕೊಡ್ರಮ್ಮ ಎಲ್ಲಾರು. ಹರೇ ಶ್ರೀನಿವಾಸ. ಯಾವ್ದೋ ಒಂದು ತಾಂತ್ರಿಕ ದೋಷ. ಹಾಗಾಗಿ ಮುಂದೆ ಏನಾಯಿತು ಅಂತ ಕೇಳಿದಾಗ ಆ ಸಮಯದಲ್ಲಿ ದೇವತೆಗಳ ಶಿಲ್ಪಿಯಾಗಿರತಕ್ಕಂತ ವಿಶ್ವಕರ್ಮಾಚಾರ್ಯರು ಅಲ್ಲಿಗೆ ಬಂದಿದ್ದಾರೆ. ಯಾವಾಗ ವಿಶ್ವಕರ್ಮಾಚಾರ್ಯರು ಅಲ್ಲಿಗೆ ಬಂದ್ರೋ ಅಂದ್ರೆ ವಿಶ್ವಕರ್ಮ ಅಂದ್ರೆ ದೇವತೆಗಳ ಶಿಲ್ಪಿ. ಇವರಲ್ಲಿ ಇಬ್ರು, ಮಯಾಸುರ ಮತ್ತು ವಿಶ್ವಕರ್ಮ ಅಂತ. ಆ ಮಯಾಸುರ ದೈತ್ಯರ ಶಿಲ್ಪಿ, ವಿಶ್ವಕರ್ಮ ದೇವತೆಗಳ ಶಿಲ್ಪಿ. ಇನ್ನೊಂದು ಆಶ್ಚರ್ಯ ಏನು ಅಂದ್ರೆ ಇವರಿಬ್ಬರಲ್ಲಿ ದೊಡ್ಡವ ಮಯಾಸುರ, ಅವನ ತಮ್ಮ ವಿಶ್ವಕರ್ಮ. ಆ ಅಣ್ಣ ದೈತ್ಯರ ಶಿಲ್ಪಿ ಆಗ್ತಾನೆ, ತಮ್ಮ ವಿಶ್ವಕರ್ಮ ದೇವತೆಗಳ ಶಿಲ್ಪಿ ಆಗ್ತಾನೆ. ಹೀಗಿರುವ ಬಂದ ಕೂಡ್ಲೆ ಶ್ರೀನಿವಾಸ ಇಂದ್ರದೇವರಿಗೆ ಹೇಳ್ತಾ ಇದ್ದಾನಂತೆ, ಅವನ ಕೆಲಸ ತೆಗೆದು ಹಾಕು. ಯಾರನ್ನ? ಆ ವಿಶ್ವಕರ್ಮನನ್ನ ಕೆಲಸ ತೆಗೆದುಹಾಕು, ಅವನಿಗೆ ಸೊಕ್ಕು ಬಂದಿದೆ ಹೀಗೆ ಅಂತ. ಎಕ್ದಮ್ ಆತರ ಬೈದ್ರೆ ಯಾರಿಗೆ ಏನ್ ಅರ್ಥ ಆಗುತ್ತೆ ಹೇಳಿ? ಆಗ ಇಂದ್ರದೇವರ ಕಕ್ಕಾಬಿಕ್ಕಿ ಆದ್ರ, ಏನ್ ಸ್ವಾಮಿ ವಿಶ್ವಕರ್ಮಾಚಾರ್ಯನ ಕೆಲಸ ತೆಗೆದು ಹಾಕುವಂತಿ, ಏನ್ ಕಾರಣ, ಏನಾಗಿದೆ? ಆಗ ದೇವರು ಹೇಳ್ತಾನಂತೆ, ತಮಾಲೋಕ್ಯ ಋಷಿ ಏನಂತ, ಭಗವಾನುವಾಚ ಇಂದ್ರಶ್ಚ ಗರ್ವ ಬಾಹುಲ್ಯಂ ಪಶ್ಯಂ ವಿಶ್ವಕೃತೋದುನಾ. ಇವನಿಗೆ ಗರ್ವ ಬಂದ್ಬಿಟ್ಟಿದೆ, ವಿಪರೀತ ಗರ್ವ ಬಂದ್ಬಿಟ್ಟಿದೆ. ನನ್ನಂತ ಶಿಲ್ಪಿ ಜಗತ್ತಿನಲ್ಲಿಲ್ಲ ಅಂತ ಅಹಂಕಾರ ಬಂದಿದೆ. ಅದು ಏನು, ಅಣ್ಣನಾಗಿರತಕ್ಕಂತಹ ಮಯಾಸುರನ ಬಲಭುಜದಿಂದ ದರ್ಪಿತನಾಗಿದ್ದಾನೆ. ನಮ್ಮ ಅಣ್ಣ ಇದ್ದ, ನನಗೇನ್ ತೊಂದರೆ ಇಲ್ಲ ಅಂತ. ಹಾಗಾಗಿ ನಮ್ಮ ಕಷ್ಟ ಸುಖಗಳು ಅವನಿಗೆ ಅರ್ಥ ಆಗ್ತಾ ಇಲ್ಲ. ಏನ್ ಸ್ವಾಮಿ ಯಾಕೆ ಬೈತಾ ಇದ್ದಿ, ಏನು? ಇಂದ್ರದೇವರಿಗೂ ಕಕ್ಕಾಬಿಕ್ಕಿ, ಆ ವಿಶ್ವಕರ್ಮಾಚಾರ್ಯರಿಗೂ ಕಕ್ಕಾಬಿಕ್ಕಿ. ಆಗ ಹೇಳ್ತಾ ಇದ್ದಾರೆ, ಪಶ್ಯತ್ವೇತನಾನಿಂದ್ರ ತಥಾ ಮಾಮಪಿ ಪಶ್ಯತಿ. ನೋಡು, ಇತರ ದೇವತೆಗಳನ್ನ ನೋಡಿದಂತೆ ನನ್ನ ನೋಡ್ತಾನೆ. ನಾನು ಸರ್ವೋತ್ತಮ ಅನ್ನೋ ಜ್ಞಾನ ಅವನಿಗಿಲ್ಲ. ಎಲ್ಲ ಇತರ ದೇವತೆಗಳಂತೆ ದೇವರು ಒಬ್ಬನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಆ ವಿಶ್ವಕರ್ಮ ಅವನ್ನ ಬಿಟ್ಟು ಬಿಟ್ಟು ಬದಲಾಗಿ ದೃಢ ಭಕ್ತಿಯಿಂದ ಕೆಲಸ ಮಾಡತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ ನನಗೆ, ನಾನು ಅವ್ರನ್ನ ಮಾಡ್ಕೊಂತೀನಿ, ಮನೆ ಕಟ್ಟುವ ಕೆಲಸಕ್ಕೆ ನೇಮಿಸವರನ್ನ ಅಂತ ಅಂದ ಇಂದ್ರದೇವರಿಗೆ. ಆಗ ಇತಿ ಪ್ರಿಯ ವಚಂ ಶ್ರುತ್ವ ವಿಶ್ವಕರ್ಮ ನರೇಶ್ವರ. ಇಲ್ಲಿ ಶ್ರೀನಿವಾಸ ಕಲ್ಯಾಣದಲ್ಲಿ ಆ ವೇದವ್ಯಾಸ ದೇವರು ಬರೆಯುವ ಶಬ್ದ ನೋಡಿ ಅಷ್ಟ. ಇತಿ ಪ್ರಿಯ ವಚಂ ಶ್ರುತ್ವ, ಅಷ್ಟು ಬೈದರೂ ಕೂಡ ಆ ವಿಶ್ವಕರ್ಮಾಚಾರ್ಯರಿಗೆ ಆ ಶ್ರೀನಿವಾಸನ ಮಾತಿನ ಒಳಗಡೆ ಕೋಪ ಕಾಣ್ತಿಲ್ಲಂತೆ, ಪ್ರೀತಿ ಕಾಣ್ತಾ ಇದೆಯಂತೆ. ಇದು ಅಂದ್ರೆ ಆ ದೃಷ್ಟಿಕೋನ. ಈಗ
ಹೊರಗಿನವರು ನಮ್ಮನ್ನ ಬೈತಿರ್ತಾರೆ, ತಾಯಿನೂ ನಮಗೆ ಬೈತಿರ್ತಾರೆ, ಇಬ್ರು ಸೇಮ್ ಬೈಯೋರು. ಆದರೆ ಆ ಮಗುವಿಗೆ ಬೇರೆ ಹೊರಗಿನವರು ಬೈದು ಬಿಟ್ರೆ ಸಿಟ್ಟು, ಅದೇ ಅಮ್ಮ ಬೈದ್ರೆ ಒರೆಸ್ಕೊಂಡು ಹೋಗ್ತಾ ಇರ್ತದೆ. ಯಾಕೆ? ಆ ಬೈಗಳಲ್ಲಿ ಪ್ರೀತಿಯನ್ನ ಕಾಣುತ್ತೆ, ದ್ವೇಷ ಕಾಣ್ತಾ ಇಲ್ಲ. ಹೊರಗಿನವರು ಬೈದ್ರೆ ಅದರೊಳಗೆ ದ್ವೇಷ ಕಾಣ್ತಾ, ನೋಡ್ಲಿಕ್ಕೆ ಎರಡು ಸೇಮ್ ಡಿಟ್ಟೋ ಬೈಗಳು, ಆದ್ರೆ ಇದರಲ್ಲಿ ಏನೋ ಒಂದು ಪ್ರೀತಿ ಇದೆ, ಅದರಲ್ಲಿ ದ್ವೇಷ ಇದೆ. ಇದನ್ನ ಯಾವನು ಕಂಡು ಹಿಡಿತಾನೆ ಅವನು ಬುದ್ಧಿವಂತ. ಎಲ್ಲರನ್ನು ಒಂದೇ ತರ ಅರ್ಥ ಮಾಡ್ಕೊಂಡ್ಬಿಟ್ರೆ, ಈ ಗುರುಗಳು ಬೈತಾರೆ ಓದಿಲ್ಲ ಅಂತ, ಹಾಗೆ ಹೊರಗಿನವ್ರು ಬೈಯೋದಕ್ಕೂ ಗುರುಗಳು ಬೈಯೋದಕ್ಕೂ ವ್ಯತ್ಯಾಸ ಇಲ್ವಾ? ಆ ಬೈದರೆ ಅದರೊಳಗೊಂದು ಕಳಕಳಿ ಇದೆ, ಅದ್ರಲ್ಲೊಂದು. ಹಾಗೆ ಶಾಸ್ತ್ರಗಳು ಹಾಗೆ ಎಷ್ಟೋ ಜನ ಬೈತಿರ್ತಾರೆ, ಏನು ಅಂತ? ಶಾಸ್ತ್ರಗಳಿಗೆ ನನ್ನ ಮೇಲೆ ಕರುಣೆ ಇಲ್ಲ, ಬರೀ ಬೈತಿರ್ತಾರೆ. ಏನಂತ ಬೈತಿರ್ತಾರೆ? ನೀನು ಹಾಕ್ ಮಾಡಿದ್ರೆ ಹೀಗ್ ಹಾಳಾಗ್ತೀಯ, ಹೀಗ್ ಮಾಡಿದ್ರೆ ಹಾಳಾಗ್ತೀಯ, ಇಂಥ ಪಾಪ ಮಾಡಿದ್ರೆ ಇಂಥ ನರಕ ಬರುತ್ತೆ, ಇಂಥ ಪಾಪ ಮಾಡಿದ್ರೆ ಇಂಥ ನರಕ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಏನ್ ಕಂಡ ಬಟ್ಟೆ ಹೇಳಿದ್ದಾರೆ. ಅದು ಯಾಕೆ ಹಾಗೆಲ್ಲ ಹೆದರ್ಸ್ಬೇಕು? ಅಲ್ಲ, ನಿಜವಾದ ಸಾಧಕನಿಗೆ ಆ ಯಾವ ಬೈಗಳಾಗಿ ಕಾಣೋದಿಲ್ಲ, ಭಯವಾಗಿ ಕಾಣೋದಿಲ್ಲ. ಅದರೊಳಗೊಂದು ಪ್ರೀತಿ, ಒಂದು ಹಿತವಚನ ಕಾಣ್ತಾ ಇದೆ. ಆ ಪಾಪಕ್ಕೆ ಇಂಥ ಶಿಕ್ಷೆ, ಘೋರ ನರಕ ಅಂತ ಹೇಳುವ ಉದ್ದೇಶ, ಇಂಥ ಪಾಪಾದಿಗಳು ನೀನು ಮಾಡಬೇಡ ಅನ್ನೋದ್ರಲ್ಲಿ ತಾತ್ಪರ್ಯವೇ ಹೊರತು ನಿಮಗೆ ಭಯ ಹುಟ್ಟಿಸೋದರಲ್ಲಿ ತಾತ್ಪರ್ಯ ಅಲ್ಲ. ಅದಕ್ಕೆ ಎಲ್ಲವನ್ನು ಒಂದೇ ದೃಷ್ಟಿಯಿಂದ ನೋಡಬಾರ್ದು, ಎಲ್ಲವನ್ನು ಬೇರೆ ಬೇರೆ ದೃಷ್ಟಿ ಇರ್ತದೆ. ಅಮ್ಮನ ಮಾತಿಗೆ ಬೇರೆ ಅರ್ಥ, ಶತ್ರುಗಳ ಮಾತಿಗೆ ಬೇರೆ ಅರ್ಥ, ಎಲ್ಲದಕ್ಕೂ ಒಂದೇ ಅರ್ಥ ಹಚ್ಚಿಬಿಟ್ರೆ ಯದ್ವಾ ತದ್ವಾ ಜೀವನ ಸರಿಯಾಗಿ ಸಾಗೋದಿಲ್ಲ. ಹಾಗೆ ಇವನಿಗೆ ಆ ಭಗವಂತ ಬೈದದ್ದರಲ್ಲಿ ಏನು ಬೇಜಾರಾಗ್ಲಿಲ್ಲ. ಆವಾಗ ಅವನು ಹೇಳ್ತಾನೆ, ಸ್ವಾಮಿ ಏನ್ ಮಾಡ್ಬೇಕು? ಅನ್ಯಂ ಶಾಲಾ ಕರ್ಮರತಂ ಶುದ್ಧಂ ಮದ್ಭಕ್ತಿ ಸಂಯುತಂ ಹಿತಾಂ. ಈ ರೀತಿಯಾಗಿ ಹೇಳಿದಾಗ ಅವ ವಿಶ್ವಕರ್ಮಾಚಾರ್ಯರು ಹೇಳ್ತಾರೆ, ಭಗವಾನ್ ತದ್ವಿಭೀಷ್ಟಂ ಯತ್ ಅಜ್ಞಾನ ನಮಯಾ ಕೃತಂ. ಸ್ವಾಮಿ, ಎರಡು ತರ ಶಿಷ್ಯಂದ್ರು ಇರ್ತಾರೆ. ಏನು? ಹೇಳಿದ ಮೇಲೆ ಮಾಡುವವರು, ಕೆಲವರು ಹೇಳದೇನೆ ಮಾಡುವವರು, ಕೆಲವರು ಹೇಳಿದ್ರೂ ಮಾಡದೇ ಇರುವವರು. ವ್ಯತ್ಯಾಸ ಇದೆಯಲ್ವಾ? ಹಾಗೆ ಸ್ವಾಮಿ ನಮ್ಮಂತ ದಡ್ರು ಎಂತವರು ಅಂದ್ರೆ ಹೇಳಿದ್ರೂ ಮಾಡೋದು ಕಮ್ಮಿ, ಇನ್ನು ಹೇಳದೇನೆ ನಿನ್ ಮನಸ್ಸಿನಲ್ಲಿದ್ದದ್ದನ್ನ ತಿಳಿದುಕೊಂಡು ಮಾಡುವಂತ ಬುದ್ಧಿವಂತರು ನಾವಲ್ಲ. ದಡ್ರು ಒಪ್ಕೊಂತೀನಿ, ನೀ ಬೈತಾ ಇರೋದೇನೆ ಹೇ ದಡ್ಡ ಅಂತ ಬೈತಾ ಇದ್ದೀನಿ, ಹೌದು ಒಪ್ಕೊಳ್ತೇನೆ. ಹೇಳದೇನೆ ನೀನೇ ಅರ್ಥ ಮಾಡಿಕೊಂಡು ಮಾಡಬೇಕು, ಅದನ್ನ ನೀನು ಮಾಡಿಲ್ಲ ಅಂತ ನೀನ್ ತಿಳಿಸ್ತಾ ಇದ್ದೀಯ. ಹೌದು, ಇದ್ದಿದ್ದನ್ನು ಒಪ್ಪಿಕೊಳ್ಳಿಕ್ಕೆ ಏನ್ ಗಂಟೋಗಿದೆ? ನಾನ್ ದಡ್ಡ, ಒಪ್ಕೊಳ್ಳಿಕ್ಕೆ ಏನ್ ಗಂಟೋಗಿದೆ ಅಲ್ವೇ? ಆ ಪ್ರಾಮಾಣಿಕತನ ಬರ್ಬೇಕು ಅಂತಂತಾರೆ. ಆಗ ಹೇಳ್ತಾರೆ ಇಂದ್ರದೇವರು, ಆ ಪರಮಾತ್ಮನ ಉದ್ದೇಶ, ನೀನು ಮನೆಗಳು ಎಷ್ಟು ದೇವತೆಗಳು, ಮುಕ್ಕೋಟಿ ದೇವತೆಗಳು ಬರ್ತಾ ಇದ್ದಾರೆ, ಅವರಿಗೆಲ್ಲ ಮನೆ ಬೇಡ್ವಾ, ಬಾತ್ರೂಮ್ ಬೇಡ್ವಾ, ಎಲ್ಲ ಬೇಕಾಗಿಲ್ವಾ? ಶೌಚಾಗ್ರಹ ಇತ್ಯಾದಿಗಳೆಲ್ಲ ಆಗಬೇಕಲ್ಲ, ಅದೆಲ್ಲ ನಿರ್ಮಾಣ ಯಾವಾಗ ಮಾಡೋದು? ನಿನ್ ಕೆಲಸ ಏನು? ಹೌದು, ನೀನ್ ಹೇಳಿದ್ರೇನೆ ನನ್ಗೆ ಅರ್ಥ ಆಗಲ್ಲ, ಇನ್ನು ಹೇಳದೆ ಹೆಂಗ ಅರ್ಥ ಆಗುತ್ತೆ? ಈಗ ಹೇಳಿದೆಯಲ್ಲ, ಕ್ಷಣ ಮಾತ್ರದಲ್ಲಿ ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯೋದ್ರೊಳಗೆ ಆ ಶ್ರೀನಿವಾಸನ ಅನುಗ್ರಹದಿಂದ ಮಾಡಿ ಮುಗಿಸ್ತೇನೆ. ದೇವಾದಿದೇವ ದೇವೇಶ ಅಲ್ಪಸ್ಯ ಮಮ ಕಾರಣಾತ್ ಏವಂ ಸಂಪ್ರಾರ್ಥಿತ ಶಕ್ರಂ ಶ್ರೀನಿವಾಸ ಉವಾಚ. ಸಭಾಕಾರಯ, ಒಂದು ಸಭಾ ಇದನ್ನ ಮಾಡು, ಸಭಾಭವನ ಮಾಡಬೇಕು. ಆಮೇಲೆ ದೇವಾರ್ಥಂ ಮುನಿ ಕಾರಣ, ಅನೇಕ ಜನ ಋಷಿ ಮುನಿಗಳು ಬರ್ತಾರೆ, ಅವರೆಲ್ರಿಗೂ ಹರಟೆ ಹೊಡ್ಕೊಂಡು ಕೂಡ್ಲಿಕ್ಕೆ ಆಗಲ್ಲ, ಶಾಸ್ತ್ರಾರ್ಥ ವಿಚಾರ ಮಾಡ್ಬೇಕು, ಅದಕ್ಕೆ ತಕ್ಕಂತ ಸಭಾಗ್ರಹ ಇರ್ಬೇಕು. ಅದನ್ನೆಲ್ಲವನ್ನು ಕೂಡ ಮಾಡು. 50 ಯೋಜನಂ ಗಣಂ ವಿಶಾಲಂ, ಎಷ್ಟು ದೊಡ್ಡದು? 50,000 ಯೋಜನ ವಿಸ್ತೀರ್ಣವಾಗಿರ್ಬೇಕು ಒಂದು ಸಭಾಗ್ರಹ. ಆಮೇಲೆ 30 ಯೋಜನ ಅಗಲ ಇರಬೇಕು. 50,000 ಯೋಜನ, 30,000 ಯೋಜನ ಉದ್ದ ಅಗಲ, ಈ ರೀತಿಯಾಗಿರ್ತಕ್ಕಂಥ ಒಂದು ದೊಡ್ಡ ಸಭಾಭವನವನ್ನ ನಿರ್ಮಾಣ ಮಾಡು. ಇತ್ತೇವಂ ಶಾಸಿತ ಶಕ್ರಃ ತೇನ ದರ್ದಾದಿನಾತಲ. ಆಮೇಲೆ ಅಪ್ಪಣೆಯನ್ನು ಕೊಡು ಸ್ವಾಮಿ ಅಂತ ಹೇಳಿ ವಿಶ್ವಕರ್ಮಾಚಾರ್ಯರಿಂದ ಆ ದೇವೇಂದ್ರ ವಿಶಾಲವಾಗಿರತಕ್ಕಂಥ ಒಂದು ಆಶ್ಚರ್ಯಕರವಾಗಿರತಕ್ಕಂತಹ ಮಹತ್ ಸಭೆಯನ್ನ ಮಾಡಿದ್ದಾರೆ, ದೊಡ್ಡ ಸಭಾಭವನ. ಅದಕ್ಕೆ ಸುಧರ್ಮ ಅಂತ ಹೆಸರು.
ಸುಧರ್ಮ ಎಂಬತಕ್ಕಂತ ಒಂದು ದೊಡ್ಡ ಸಭಾಭವನವನ್ನ ಚಕ್ರೇ ಶಕ್ರಾಜ್ಞೆಯ ತತ್ರ ವಿಶ್ವಕರ್ಮ ಮಯಗ್ರಜ, ಮಯನ ಅಗ್ರಜನಾದಂತ ವಿಶ್ವಕರ್ಮ ಸಭೆಯನ್ನ ನಿರ್ಮಾಣ ಮಾಡಿಬಿಟ್ಟಿದ್ದಾನೆ. ಶ್ರೀನಿವಾಸ ಇಂದ್ರದೇವರಿಗೆ ಹೇಳ್ತಾರೆ, ಹೇ ಇಂದ್ರ, ನೀನು ಕೂಡಲೇ ಆಕಾಶರಾಜನ ಪಟ್ಟಣಕ್ಕೆ ಹೋಗಿ ವಿಶ್ವಾಸವಾದ ಮಾತುಗಳನ್ನು ಹೇಳಿ ಸಮಾಧಾನ ಮಾಡಿ ಅವನನ್ನ ತತ್ಪರನಾಗುವಂತೆ ಮಾಡು. ಮತ್ತೆ ಈ ವಿಶ್ವಕರ್ಮಾಚಾರ್ಯನ ಕರ್ಕೊಂಡು ಹೋಗಿ, ಅಲ್ಲೂ ಕೂಡ ಮನೆ ಬೇಕಲ್ಲ, ಬಂದು ಕೂಡಲೇ ಪಾಪ ಆ ರಾಜ ಏನೋ ಒಂದು 50 ಜನ ಬರ್ತಾರೆ ಅಂತ 50 ಜನಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ. ನೀವು ಏಕದಮ್ 1000 ಜನ ಕರ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಏನ್ ಮಾಡ್ಬೇಕು? ಹಾಗಾಗಿ ನಮ್ಮ ಸೇನೆ ನೋಡು ಹೇಗಿದೆ, 3 ಕೋಟಿ ದೇವತೆಗಳನ್ನೆಲ್ಲ ಕರ್ಕೊಂಡು ಹೋದ್ರೆ ಅವನು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ಕಷ್ಟ. ಹಾಗಾಗಿ ನಾವು ಬರೋದ್ರೊಳಗೆ ಅಷ್ಟು ಭವನಗಳ ನಿರ್ಮಾಣವಾಗಬೇಕು, ಅಷ್ಟನ್ನ ತಯಾರು ಮಾಡು ಅಂತ. ತತ್ರಾಪ್ಯೇನೇನ ಕರ್ತವ್ಯಂ ಸಭಾಗೇಹಾಧಿಕಾರಯ ವಾಸುದೇವಸ್ಯ ವಾಕ್ಯಾನಿ ಶುತ್ವಾ ತತ್ಯ ಸಚೀಪತಿ. ಆಯ್ತು ಸ್ವಾಮಿ ಅಂತ ಹೇಳಿ ಇಂದ್ರದೇವರು ಆ ವಿಶ್ವಕರ್ಮಾಚಾರ್ಯನ ಕರ್ಕೊಂಡು ಹೊರಡ್ತಾ ಇದ್ದಾರೆ. ಜಗಾಮ ರಾಜನಗರಂ ಸಹಿತೋ ವಿಶ್ವಕರ್ಮಣ, ವಿಶ್ವಕರ್ಮನಿಂದ ಸಹಿತನಾಗಿ ಆಕಾಶರಾಜನ ಮನೆಗೆ ಹೋಗಿ ಅಲ್ಲಿಯ ಪಟ್ಟಣ ಸುತ್ತಲೂ ಕೂಡ ಅನೇಕ ಗಾವುದಗಳವರೆಗೆ ಜಾಗ ಬೇಕಲ್ಲ, ಆ ಪಟ್ಟಣದ ಸುತ್ತ ಇರತಕ್ಕಂತ ಜಾಗಗಳನ್ನೆಲ್ಲ ನೋಡಿದ. ಅಷ್ಟೆಲ್ಲವನ್ನು ಕೂಡ ಏನೋ ಅದಕ್ಕೆ ತಿಂಗಳುಗಟ್ಲೆ ಅಲ್ಲ, ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯೋದ್ರೊಳಗೆ ವಿಮಾನ. ಆ ಆಕಾಶರಾಜ ಎದ್ದು ನೋಡ್ತಾನೆ ಬೆಳಿಗ್ಗೆ, ಇದು ನಾನಿರುವ ಪಟ್ಟಣವ ಅಂತ ಅವನಿಗೆ ಸಂಶಯ ಬಂದ್ಬಿಟ್ಟಿದೆಯಂತೆ. ನಾನಿದ್ದ ಪಟ್ಟಣ ಎಲ್ಲೂ ಹೋಯಿತು? ರಾತ್ರಿ ಮಲಗುವಾಗ ನನ್ನ ಪಟ್ಟಣ, ಬೆಳಗಾಗುವಾಗ ಯಾರ್ದೋ ಪಟ್ಟಣದಲ್ಲಿದ್ದೇನಲ್ಲ ಅಂತ ಅನ್ನುವ ಹಾಗೆ ಮಹಾರಾಜ ವನಾನಿ ಗಿರಿಗಕ್ವರ ಗುಡ್ಡ ಗಾಡು ಎಲ್ಲವನ್ನು ತೆಗೆದು ಎಲ್ಲ ಅರಮನೆ. ಏನು ಅದ್ಭುತವಾದ ಅರಮನೆ ಅಂದ್ರೆ ಅದು ಏನು ಗೊತ್ತಾ, ಈ ಯೂಸ್ ಅಂಡ್ ಥ್ರೋ ಮಾಡ್ತಾರಲ್ಲ ಹಾಗೆ ಉಪಯೋಗಿಸೋ ತನಕ ಆಮೇಲೆ ಅದನ್ನು ಡಿಸ್ಪ್ಯಾಚ್ ಮಾಡಿಬಿಡ್ಬಹುದು. ಆ ರೀತಿಯಾದಂತ ಭವನಗಳೆಲ್ಲ ಏನು ಅದ್ಭುತ. ಅವರಿಗೆ ಸರಿ. ಗೃಹಾಣಿ ವಿಚಿತ್ರಾಣಿ, ಅದರಲ್ಲಿ ಇಲ್ಲದಿರುವಂತದ್ದೇ ಇಲ್ಲಂತೆ. ದೇವಲೋಕದಲ್ಲಿ ಏನೇನು ಸುಖ ಸಾಮಗ್ರಿಗಳು, ಭೋಗ ಸಾಮಗ್ರಿಗಳು ಬೇಕೋ ಅದೆಲ್ಲ ಇತ್ತು. ಆ ರೀತಿಯಾಗಿ ಮಾಡಿದ. ಗೃಹಾಣಿ ಚ ವಿಚಿತ್ರಾಣಿ ಸಭಾಶ್ಚ ಕುಚತಾನಿಜ, ಆ ಬಿದಿರಿನ ಗುಡಿಸುಗಳನ್ನು ತಯಾರು ಮಾಡಿದ್ದಾನಂತೆ. ಯಾಕೆ? ಋಷಿ ಮುನಿಗಳಿಗೆಲ್ಲ ಅಂತದ್ದೇ ಬೇಕು. ಆ ರೀತಿಯಾಗಿ ಕಲ್ಯಾಣ ವೇದಿಕಾಂ ಕಮನೀಯ ರತ್ನೈಹಿ, ಆಮೇಲೆ ಏರು ತಗ್ಗಾದ ಭೂಮಿಯನ್ನು ಸಮಗೊಳಿಸಿದ್ದಾರೆ. ರತ್ನಗಳಿಂದ ಕಂಗೊಳಿಸುವ ಕಂಬಗಳನ್ನ ತಯಾರು ಮಾಡಿದ್ದಾರೆ. ಕೊನೆಗೆ ನಾರಾಯಣನಿಗಾಗಿ ವಿವಾಹ ಮಂಟಪವನ್ನ ತಯಾರು ಮಾಡಿದ್ದಾರೆ. ಆಕಾಶರಾಜನ ನಿರ್ದೇಶನದಂತೆ ವಿಶ್ವಕರ್ಮ, ಅವನಿಗೊಂದು ಆಸೆ ಆಕಾಂಕ್ಷೆಗಳು ಇರ್ತಲ್ಲ, ನನ್ ಮಗಳ ಮದುವೆಗೆ ನನ್ ಸ್ಟೇಜ್ ಹೀಗಿರ್ಬೇಕು ಹಾಗಿರ್ಬೇಕು. ಅವನ್ ಏನ್ ಹೇಳ್ತೀಯ ಹೇಳು, ನನ್ ಪರಮಾತ್ಮಂದಿಟ್ಕೊಂಡು ಎಲ್ಲವನ್ನು ನಿಮ್ಮ ಮನಸ್ಸಿಗೂ ಹಿತವಾಗಬೇಕು, ನನ್ನ ಸ್ವಾಮಿಗೂ ಇಷ್ಟ ಆಗ್ಬೇಕು, ಆ ರೀತಿಯಾಗಿ ಭವನವನ್ನ ನಿರ್ಮಾಣ ಮಾಡ್ತೇನೆ ಅಂತ ಹೇಳಿ ವಾಸುದೇವಸ್ಯ ಭವನಂ ವಾಸವೋ ವಿಶ್ವಕರ್ಮಣ ಕಾರಯಾಮಾಸ ರಾಜೇಂದ್ರ ಸರತ್ನ ಸ್ತಂಭ ಗೋಪುರಂ ಧನಧಾನ್ಯ ಸಮಾಕೀರ್ಣ. ಈಗ ಅಷ್ಟು ಜನ ಬಂದ್ರೆ ಮತ್ತೆ ಅಡಿಗೆಗೆ ಸಾಮಾನು ಅದು ಎಲ್ಲ ಅವ್ರೇನೋ ಒಂದಿಷ್ಟು ರೆಡಿ ಮಾಡ್ಕೊಂಡಿರ್ತಾರೆ. ಇಷ್ಟು ಜನ ಬಂದ್ರೆ ಬೇಕಲ್ಲ, ಎಲ್ಲಿಂದ ಅವಲಿಕ್ಕಿ ಉಂಡೆ ಎಲ್ಲ ಬೇಕಾಗತ್ತೆ. ಯಾವ ಟೈಮಿಗೆ ಏನ್ರಿ ಹಸಿವೆ ಅಂತಂದಾಗ ಬೇಕಲ್ಲ, ಕಾಯ್ತಾ ಇರ್ಬೇಕು, ಹಾಲು ಕುದಿತಾ ಇರ್ಬೇಕು, ಟಕ 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 ತೆಗೆದು ಕೊಡ್ತಾ ಇರ್ಬೇಕು. ಕಾಪಿ ಇತ್ತ ಅಂತ ಕೇಳ್ಬೇಡಿ, ಮತ್ತೆ ಅವಾಗೆಲ್ಲ ಇರ್ಲಿಲ್ಲ, ಹಾಲಿತ್ತು ಒಳ್ಳೆ ಬೇಕಾದಷ್ಟು. ಅದೇನು ನೊರೆ ಸಹಿತವಾದ ಹಾಲಂತೆ. ಆಕಳನ್ನ ಕರ್ದು ಹಾಗೆ ಕೊಡ್ತಾ ಇತ್ತು ಅಂತೆ. ಆಕಳುಗಳು ಕೂಡ ಹಾಗೆ. ಇಂತಹ ದೇವತೆಗಳು ಬಂದಿದ್ದಾರೆ. ಈ ಸಮಯದಲ್ಲಿ ನಾವು ಸರಿಯಾಗಿ ಕರೀಲಿಲ್ಲ ಅಂದ್ರೆ ನಾವು ಬದುಕಿದ್ದು ವ್ಯರ್ಥ ಅಂತ ತಿಳ್ಕೊಂಡು ಹಾಲುಗಳು ಕರೀತಿದ್ವಂತೆ. ಹಾಗಾಗಿ ಧನಧಾನ್ಯ ಸಮಾಕೀರ್ಣಂ ರತ್ನ ತೋರಣ ಮಂಡಿತಂ ವಾಪಿ ಕೂಪಗತಂ ವಾಜಿ. ನೋಡಿ, ಬಾವಿ ತೋಡಿಸಿಬಿಟ್ಟಂತೆ. ಯಾಕೆ ಬಾವಿ ಅಂತಂದ್ರೆ ಎಲ್ರು ದೇವ್ರ ಪೂಜೆ, ದೇವ್ರ ಪೆಟ್ಟಿಗೆ ಇಟ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಋಷಿ ಮುನಿಗಳೆಲ್ಲ. ಅಲ್ಲಲ್ಲ ದೇವ್ರ ಪೆಟ್ಟಿಗೆ ಬಿಚ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಮತ್ತೆ ಅವರಿಗೆಲ್ಲ ಬೇಕಲ್ಲ ಬಾವಿ. ಒಂದು ಬಾವಿ ಇದ್ದು ಬಿಟ್ರೆ ಅಷ್ಟು ಜನ ಸಾಲ ನಾ ಮೊದ್ಲು ಮತ್ತೆ ಅದಕ್ಕೂ ಫೈಟಿಂಗ್ ಶುರುವಾಗುತ್ತೆ. ಬೇಡ, ಅಷ್ಟು ಬಾವಿಗಳು ಯಾರು ಬೇಕಾದ್ರೆ ಎಲ್ಲಿ ಬೇಕಾರೋ ಆ ಬಾವಿಗೆ ಹೇಗಿತ್ತಂತೆ 4 ಕಡೆಯಿಂದ ಸ್ನಾನ ಮಾಡುವ ಹಾಗೆ, ಯಾರು ಬೇಕಾದ್ರೂ ಸ್ನಾನ ಮಾಡುವ ಆ ರೀತಿಯಾದಂತ ವ್ಯವಸ್ಥೆ. ಅದಕ್ಕೆ ಹಾಗಾಗಿ ಏನು ಇಲ್ಲ ಅಂತಿಲ್ಲ, ಎಲ್ಲವೂ ಕೂಡ ಸಮೃದ್ಧಿಯಾಗಿ. ಇದೆಲ್ಲ ವಿಶ್ವಕರ್ಮನಿಂದ ಮಾತ್ರ ಸಾಧ್ಯ. ಅಷ್ಟೇ ಅಲ್ಲ, ಅಡಿಗೆ ಮನೆಯಲ್ಲಿ ಬೇಕಲ್ಲ ಧನಧಾನ್ಯಗಳು. ರತ್ನ ತೋರಣ ಮಂಡಿತಂ ವಾಪಿ ಕೂಪಶತಂ ವಾಜಿ ಗತಾನಾಂ. ಕೆಲವರಿಗೆ ಅವಗಾಹನ ಮಾಡ್ಬೇಕು, ಅವಾಗ ಏನ್ ಮಾಡ್ಬೇಕು, ಅದಕ್ಕೆ ಒಂದು ತಟಾಕ,
ಏನು ಸರೋವರಗಳು, ಅದ್ರಲ್ಲಿ ಮುಳುಗುವವರು ಮುಳುಗ್ರಿ, ಬಾವಿಯಲ್ಲಿ ಸ್ನಾನ ಮಾಡೋರು ಮಾಡ್ರಿ. ಕೆಲವರಿಗೆ ಬಾವಿ ಮಡಿ, ಕೆಲವರಿಗೆ ತುಕೂಪ ಮಡಿ, ಹೀಗೆಲ್ಲ ಇರ್ತದೆ. ಸತ್ಯಧ್ಯಾನ ತೀರ್ಥರ ಹತ್ತಿರ ಒಬ್ಬರು ಇದ್ರಂತೆ, ಕೂರ್ಮಾಚಾರ, ಗಲಗಲಿ ಕೂರ್ಮಾಚಾರರು ಅಂತ. ಆ ಗಲಗಲಿ ಕೂರ್ಮಾಚಾರರು ಎಲ್ಲಿ ತನಕ ಅಂದ್ರೆ ಸತ್ಯಧ್ಯಾನರು ಎಷ್ಟು ಹೇಳಿದ್ರು ಕೂಡ ಅವರ ಸ್ವರೂಪ ಬಿಡ್ಲಿಲ್ಲಂತೆ. ಏನು ಅಂದ್ರೆ ಅವರಿಗೆ ದಿನ 108 ಕೊಡ ಮೈ ಮೇಲೆ ಹಾಕೊಂಡ್ಮೇಲೆ ಅವರಿಗೆ ಮಡಿ ಅಂತೆ, ಅಲ್ಲಿ ತನಕ ಮಡಿ ಆಗಲ್ಲ. ದಿನ 108 ಕೊಡ ಸೇದಿ ಹಾಕೊಂತಿದ್ರಂತೆ. ಏನ್ ತಾಕತ್ತ, 108 ಕೊಡ ಸೇದ ಬೇಕಾದ್ರೆ ರಟ್ಟೆ ಏನಾಗ್ಬೇಕು, ಸೇದಿ ಹಾಕೊಂತ ಇದ್ರು, ಸ್ನಾನ ಮಾಡಿದ್ರು. ಒಂದು ದಿನ ಅಲ್ಲ, ಅವರು ಬದುಕಿರೋ ತನಕ ಹಾಗೆ ಆಚರಿಸಿದ್ರು. ಅದಕ್ಕೆ ಬಹಳ ಹೊತ್ತು ಸ್ನಾನ ಮಾಡಿದ್ರೆ ನಮ್ಮಲ್ಲಿ ಈಗಲೂ ಕೂಡ ಪಂಡಿತರಲ್ಲಿ ಹೇಳುವಂತ ಪದ್ಧತಿ ಉಂಟು. ಏನಂತ, ಕೂರ್ಮಾಚಾರ ಸ್ನಾನ ಅಂತ. ಕೂರ್ಮಾಚಾರ ಸ್ನಾನ ಅಂತಂದ್ರೆ ಅವ್ರು 108 ಕೊಡ ಏನು ಅಷ್ಟೊತ್ತು ಸ್ನಾನ ಮಾಡ್ತೀಯಾ ಅಂತ ಬೈಯುವ ಪದ್ಧತಿ ಅದು. ಇವತ್ತಿಗೂ ಕೂಡ ಅದು ಬಂದಿದೆ. ಹೀಗೆ ಆ ತಟಾಕಗಳಾಗಿರ್ಬಹುದು, ಕೂಪಗಳಾಗಿರ್ಬಹುದು, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈ ರೀತಿಯಾಗಿ ಕೃತೇತು ನರಸಿಂಹಶ್ಚ ತ್ರೇತಾಯಾಂ ರಾಮಚಂದ್ರಕಃ ದ್ವಾಪರೇ ವಾಸುದೇವಸ್ತು ಕಲೋ ವೆಂಕಟನಾಯಕಃ. ಈ ರೀತಿಯಾಗಿ ಅವರು ಮಾಡಿದ್ದಾರೆ. ಮುಂದೆ ಆ ದೇವತೆಗಳಿಗೆಲ್ಲ, ಬಂದಂತ ದೇವತೆಗಳಿಗೆ ಎಲ್ಲ ವಿಧವಾದಂತಹ ಅತಿಥಿ ಸತ್ಕಾರಾದಿಗಳನ್ನ ಮಾಡಿ ಮುಂದೆ ಆ ಭಗವಂತ ಏನು ಮಾಡಿದ. ಅಮ್ಮ ಮ್ಯೂಟ್ ಮಾಡ್ಕೊಡ್ರಿ, ಉಳಿದವರೆಲ್ಲ ಮ್ಯೂಟ್ ಮಾಡ್ಕೊಡ್ರಿ. ಕೇಳಿಸ್ತಾ ಇದೆಯಲ್ಲ. ಆದ್ದರಿಂದ ವಾಸುದೇವ ಗತೇರಾಜನ್ ವಾಸುದೇವ ವದತ್ಸುರಾನ್. ಈ ರೀತಿಯಾಗಿ ಮುಂದೆ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯ ವ್ಯವಸ್ಥೆಯನ್ನ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹೇಗೆ ವ್ಯವಸ್ಥೆಯನ್ನು ಮಾಡಿದ್ರು ಅಂತ ಅನ್ನೋದನ್ನ ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಶ್ರೀದೇವಿ ಭೂದೇವಿ ಸಮೇತರಾಗಿರ್ತಕ್ಕಂತಹ ಶ್ರೀನಿವಾಸ ಅಡಿಗಾವರೆಗಳಲ್ಲಿ ಈ ನುಡಿ ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.